ನಮಸ್ಕಾರ ಡಾಕ್ಟ್ರೆ. ಓ ಬನ್ನಿ 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 ಕೂತ್ಕೊಳ್ಳಿ. ಓ ಕೂತ್ಕೊಳ್ಳಿ. ಏನಾಗ್ತಾ ಇದೆ ನಿಮಗೆ? ಏನು ಏನಾಗ್ತಾ ಇದೆ? ಪಾಪ ತುಂಬ ತೇಗ್ತಾ ಇದ್ದೀರಲ್ಲ, ಏನಾಗ್ತಾ ಇದೆ? ನಗುನ ನೋಡಿ, ಲೈಫಲ್ಲಿ ನಗ್ತಾ ಇರ್ಬೇಕು, ಏನಾದ್ರೂ ಏನಾಗದೇ ಇದ್ರು ಅಂತ ಹೇಳಿದಾರೆ. ಅದೇ ನೀವು ತೇಗ್ತಾ ಇದ್ದೀರಲ್ಲ, ತೇಗೋ ತೇಗೋ. ಯಾಕೆ ನಾನು ಅವಾಗಿಂದ ಬೆಳಗ್ಗೆಯಿಂದ ನಗು ವಿಷಯನೇ ಮಾತಾಡ್ತಾ ಇದ್ವಲ್ಲ, ಏನಾದ್ರೂ ಅದು ಏನೋ ಕೇಳ್ತಾ ಇದ್ದೀರಾ ಅನ್ಕೊಂಡೆ. ತೇಗ್ತಾ ಇದ್ದಾರೆ. ಹೌದು, ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್. ಹೌದಾ? ನಿಮ್ಗೆ ಊಟ ಮಾಡಕ್ ಮುಂಚೆ ತೇಗ್ ಬರುತ್ತಾ, ಊಟ ಆದ್ಮೇಲೆ ಬರುತ್ತಾ? ತೇಗ್ ಯಾವಾಗ ಬರುತ್ತೆ? ಉಸಿರಾಡುವಾಗ ಬರ್ತಾ ಇರುತ್ತೆ ಮೇಡಮ್. ಅಯ್ಯೋ, ಉಸಿರಾಡ್ಬೇಕಾದ್ರು ಬರ್ತಾ ಇದೆಯೋ? ಅಯ್ಯೋ, ಎಂಥ ಭಯಂಕರವಾದ ತೇಗಪ್ಪ ನಿಮ್ದು. ಏನೆಲ್ಲ ಊಟ ಮಾಡ್ತೀರಿ ನೀವು ಹಾಗಾದ್ರೆ? ಊಟನಾ? ಊಟ ಇವತ್ತು ನೋಡಿ ಬೆಳಗ್ಗೆ ಪ್ರಮೇಯದ ಫಂಕ್ಷನ್ ಇತ್ತು, ಇದೆ ಅಲ್ಲ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಪೂರಿ ತಿಂದೆ. ಎಷ್ಟು ತಿಂದ್ರಿ ಪೂರಿ? ಒಂದು ಅದೆಲ್ಲ ಲೆಕ್ಕ ಮಾಡ್ಕೊಂಡು ತಿಂತಾರ ಮೇಡಮ್ ಅಲ್ವಾ? ಒಂದ್ 4 ತಿಂದಿರ್ಬೋದು. ಆಮೇಲೆ ಬೋಂಡಾ ಸಾಂಬಾರ್ ಇತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರಲ್ಲ ಬೆಳಗ್ಗೆ. ಆಮೇಲೆ ಸ್ಟ್ರಾಂಗ್ ಕಾಫಿ, ನನ್ನ ತಂಗಿಗೂ ಬಹಳ ಇಷ್ಟ, ಅದಕ್ಕೆ ಅವಳ ಹೆಸರಲ್ಲೂ ಒಂದು ದಡಾಯಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿ. ಮತ್ತೆ ತೇಗ್ ಬರ್ತಾ ಇದೆ ಅಲ್ವಾ? ಈಗ ಈ ತೇಗ್ ಬಹಳ ಜಾಸ್ತಿ ಆಗ್ತಾ ಇದೆ ಪಾಪ. ಕೆಲಸ ಹೇಳ್ತಾರೆ ತುಂಬಾ ಸೌಂಡ್ ಬರುತ್ತೆ ಅಂತ, ನಂಗೇನು ಗೊತ್ತಾಗಲ್ಲ. ನಿಮಗೆ ಗೊತ್ತಾಗ್ತಾ ಇಲ್ಲ? ಹೌದಾ? ನಾನು ಇವಾಗ ಒಂದು ಚಿಕ್ಕ ಕೆಲಸ ಹೇಳ್ತೀನಿ, ಮಾಡಿ ನೋಡಿ. ಈ 2 ಬೆರಳು ಇದೆಯಲ್ಲ, ನಿಮ್ಮ ಮಧ್ಯದ ಬೆರಳು ಮತ್ತೆ ನಿಮ್ಮ ಉಂಗುರದ ಬೆರಳು, ದ ಮಿಡಲ್ ಫಿಂಗರ್, ದ ರಿಂಗ್ ಫಿಂಗರ್, ಇದನ್ನು ತಮ್ಮ ಜೊತೆ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಇಟ್ಕೊಂಡು ಎಲ್ಲ ಹೇಳೋವರೆಗೂ ಹಾಗೆ ಇಟ್ಕೊಳ್ಳಿ. ಇವಾಗ ಹಾಗೆ ಊಟ ಮಾಡ್ಬೇಕು ನೀವೆಲ್ಲ ಅಲ್ವಾ? ಚೆನ್ನಾಗಿ ಊಟ ಮಾಡಿ ಜೀರ್ಣವಾಗಬೇಕು. ಈ ಥರ ತೇಗ್ಲಬಾರ್ದು ಅಂದರೆ, ಈಗ ಊಟಕ್ಕೆ ಮುಂಚೆ ಎಲ್ಲರೂ ಒಂದು 5 ನಿಮಿಷ ಕೈ ಇಟ್ಕೊಳ್ಳಿಪ್ಪ, ಚೆನ್ನಾಗಿ ಜೀರ್ಣ ಆಗುತ್ತೆ, ತೇಗೇ ಬರಲ್ಲ, ಆನಂದವಾಗಿ ಡೈಜೆಸ್ಟ್ ಆಗುತ್ತೆ. ಇಟ್ಕೊಳ್ಳಿ. ಈಗ ನಾ ಹೇಳೋವರೆಗೂ ಇಟ್ಕೋಬೇಕು. 1 ಚೆನ್ನಾಗಿ ಆಗ್ತಾ ಇದೆ. 2 3 ತುಂಬಾ ರಿಲೀಫ್ ಮೇಡಮ್. ಹೌದಾ? ವೆರಿ ಗುಡ್. 4 5 ಬರೀ ಉಸಿರಾಡ್ತಾ ಇದ್ದೀನಿ, ಏನ್ ತೇಗ್ ಬರ್ತಾ ಇಲ್ಲ. ವೆರಿ ಗುಡ್. ನೋಡಿದ್ರ, ದಟ್ ಈಸ್ ದ ಮ್ಯಾಜಿಕ್ ಆಫ್ ಮುದ್ರಾ ಅಲ್ವಾ? ನೀವು ಬರ್ತಾನ ತೇಗು ಅಂದಾಗ ನಗು ನಗು ಅಂತ ಇದ್ರಿ, ಕಿವಿಲಿನ ಸಮಸ್ಯೆನೇ? ಸ್ವಲ್ಪ ಕಿವಿ ಕೇಳಿಸಲ್ಲ. ಯಾವಾಗಿಂದ? ಎಡಗಿವಿನೋ ಬಲ್ಗಿವಿನೋ? ಯಾವುದು ಅಂತ ಕೇಳ್ತಾ ಇದ್ದೀರಲ್ಲ, ಇದು ಮೇಡಮ್. ಸೊ ಕಿವಿಲಿ ಸ್ವಲ್ಪ ಸಮಸ್ಯೆ ಇದೆ. ಹಾಗಾದ್ರೆ ಅದಕ್ಕೆ ಯೋಚನೆ ಮಾಡಬೇಡಿ, ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಮಾಡೋಣ. ಏನು ತೊಂದರೆ ಇಲ್ಲ. ಈ ಮಧ್ಯದ ಬೆರಳು ಮತ್ತು ನಿಮ್ಮ ತಮ್ ಎರಡನ್ನೂ ಹೀಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳಿ, ಒಂದು 5 ನಿಮಿಷ ನೋಡೋಣ. ದಿನಾಗಲೂ ಮಾಡ್ತಾ ಬನ್ನಿ, ಸರಿ ಹೋಗ್ಬಿಡುತ್ತೆ. 1 2 3 ಯಾಕೆ ಕಿರ್ಚ್ತಾ ಇದ್ದಾರೆ ಮೇಡಮ್? ಮೆತ್ತಗೆ ಮಾತಾಡಿ. ಮೆತ್ತಗೆ ಮಾತಾಡ್ತಿದ್ದೀನಪ್ಪ, ಸ್ವಲ್ಪ ಮೆತ್ತಗೆ ಮಾತಾಡಿ. ಎಲ್ಲರೂ ಏನು ಸ್ವಲ್ಪ ಕಿವಿ ಕೇಳಲ್ಲ ಅಂದ್ರೆ ಕಿವಿಡೇನ್ ಮಾಡ್ಬಿಟ್ರಲ್ಲ. ನೋಡಿದ್ರೆ ನಿಮ್ ಕಿವಿ ಎಷ್ಟು ಬೇಕು ಎಷ್ಟು ಚುರುಕಾಗೋಯ್ತು. ನೋಡಿದ್ರ ಎಷ್ಟು ಮುದ್ರಾ ಮ್ಯಾಜಿಕ್ ಅಂತ ಇದಕ್ಕೆ ಹೇಳೋದು. ಈ ಮುದ್ರಾನ ಎಲ್ಲ ಮಾಡ್ತಾ ಇದ್ರೆ, ನಿಮ್ಮ ಯೋಗದ ಜೊತೆಗೆ ಧ್ಯಾನದ ಜೊತೆಗೆ ಮುದ್ರಾನ ಮಾಡಿದ್ರೆ ನಿಮ್ಗೆ ಎಲ್ಲ ಥರದ ಗುಣ ಸಿಗುತ್ತೆಪ್ಪ. ನೋಡಿ, 1 ನಿಮಿಷ ಕಿವಿ ಎಷ್ಟು ಜನ ಸ್ವಲ್ಪ ಕೇಳಿಸಕ್ಕೆ ಚೆನ್ನಾಗಿ ಕೇಳಿಸಕ್ಕೆ ಶುರು ಮಾಡ್ಬಿಡ್ತು ಅಲ್ವಾ? ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಹೌದಾ? ತುಂಬಾ ಚೆನ್ನಾಗಿ ಕೇಳಿಸ್ತದೆ, ಬಹಳ ಸಂತೋಷಪ್ಪ. ಇದನ್ನ ಹೀಗೆ ಪ್ರಾಕ್ಟೀಸ್ ಮಾಡಿ. ನಾನು ಸ್ವಲ್ಪ ಕನ್ಸಲ್ಟೇಷನ್ ಫೀಸ್ ಉಂಟಲ್ಲ, ಅದು ಮುದ್ರಾ ಎಷ್ಟು ಮಾಡ್ಬೇಕು ಮೇಡಮ್? ಅದು ನೋಡಿದ್ರಾ ಕಿವಿ ಹೊಟ್ಟೈತಾ? ನೋಡಿ, ಇದಕ್ಕೆ ನಿಮ್ ಜಾಣಕಿ ಬಿಡು ಅನ್ನೋದು. ಪರವಾಗಿಲ್ಲ, ಫೀಸ್ ಕೊಡದೇವ್ರು ಪರವಾಗಿಲ್ಲ, ದಯವಿಟ್ಟು ಮುದ್ರಾ ಚೆನ್ನಾಗಿ ಮಾಡ್ಕೊಂಬನ್ನಿ. ಮೇಡಮ್, ಥ್ಯಾಂಕ್ ಯು.